ನಾಡಿನವರೇ ಕಾಡಿನಿಂದ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಎನ್ ಯರಗಟ್ಟಿ. ಉಪವಲಯ ಅರಣ್ಯಾಧಿಕಾರಿಯಾಗಿ ಕೋಸ್ಟ್ಲೈನ್ ಮರೈನ್ ಇಕೋಸಿಸ್ಟಮ್ ಚಲ್ ಕಾರವಾರ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಮ್ಯಾಂಗ್ರೋವ್ ಅರಣ್ಯದಲ್ಲಿ ಬೆಳೆತಕ್ಕಂಥ ವಿಶಿಷ್ಟವಾದ ಜಾತಿಯ ಒಂದು ಮ್ಯಾಂಗ್ರೋವ್ ಸಸ್ಯದ ಬಗ್ಗೆ ಹೇಳಲು ಬಂದಿದ್ದೇನೆ. ಅದರ ಹೆಸರು ಸನ್ನೆಲೆ ಮ್ಯಾಂಗ್ರೋವ್, ಸ್ಮಾಲ್ ಲೀಫ್ ಆರೆಂಜ್ ಮ್ಯಾಂಗ್ರೋವ್ ಅಥವಾ ವೈಟ್ ಫ್ಲವರ್ಡ್ ಮ್ಯಾಂಗ್ರೋವ್ ಅಂತ ಸಾಮಾನ್ಯವಾಗಿ ಇದನ್ನು ಕರೆಯುತ್ತಾರೆ. ಇದರ ಸೈಂಟಿಫಿಕ್ ನೇಮ್ ಬ್ರುಗೇರಿಯಾ ಸಿಲಿಂಡ್ರಿಕಾ ಮತ್ತು ಫೆಮ್ಲಿ ರೈಜೋಪೋರೇಸಿ ಫೆಮ್ಲಿಗೆ ಸೇರಿದ್ದು. ಇದರಲ್ಲಿ ಎರಡು ಪ್ರಕಾರದ ಅಥವಾ ಎರಡು ಜಾತಿಯ ಮರಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತವೆ. ಒಂದು ಬ್ರುಗೇರಿಯಾ ಸಿಲಿಂಡ್ರಿಕಾ, ಇನ್ನೊಂದು ಬ್ರುಗೇರಿಯಾ ಜಿಮೊರೈಜಾ. ಬೇರಿನ ರಚನೆ ಎರಡು ರೀತಿಯಲ್ಲಿ ಇದೆ. ಒಂದು ಬಟರ್ ರೂಟ್ಸ್, ಇನ್ನೊಂದು ನೀ ರೂಟ್ಸ್. ಬಟರ್ ರೂಟ್ಸ್ ಲವಣಯುಕ್ತ ನೀರು ತುಂಬಿದ ಮಣ್ಣಿಗೆ ಸಹಾಯ ಮಾಡಿದರೆ, ಅನಿಲ ವಿನಿಮಯಕ್ಕಾಗಿ ಮೊಣಕಾಲು ಬೇರುಗಳು ಸಹಾಯ ಮಾಡುತ್ತವೆ. ಅದೇ ರೀತಿ ಈ ಮೊಣಕಾಲು ಬೇರುಗಳು ಕನ್ನಡದ ಒಂದಂಕಿ ಥರ ಕಾಣುವುದರಿಂದ ಮಣ್ಣಿನ ತಳಭಾಗದಲ್ಲಿ ಗಾಳಿ ಮತ್ತು ಸ್ಥಿರೀಕರಣಕ್ಕೆ ಬೇರುಗಳು ಸಹಾಯ ಮಾಡುತ್ತವೆ. ಎಲೆಗಳ ರಚನೆ ಸರಳ ವಿರುದ್ಧ ಜೋಡಣೆ, ಅಂಡಾಕಾರದಿಂದ ಆಯತಾಕಾರದವರೆಗೂ ದಪ್ಪ ಚರ್ಮದಂತಹ ಹೊದಿಕೆಯನ್ನು ಹೊಂದಿರುತ್ತದೆ. ಹೂಗಳು ಮಾರ್ಚ್ನಿಂದ ಜುಲೈವರೆಗೆ ಬಿಡುತ್ತವೆ. ಸ್ಥಳೀಯ ಹವಾಮಾನ ಮತ್ತು ವಾತಾವರಣಕ್ಕೆ ಇದು ಬದಲಾದರೂ ಆಗಬಹುದು. ಹೂಗಳು ಚಿಕ್ಕದಾಗಿರುತ್ತವೆ, ಬಿಳಿ ಬಣ್ಣ ಮತ್ತು ಕೆನೆ ಬಣ್ಣದಿಂದ ಕೂಡಿರುತ್ತವೆ, ಕೊಳವೆ ಆಕಾರದ ಆಕಾರವನ್ನು ಹೊಂದಿರುತ್ತವೆ. ಬೀಜಗಳು ಸಿಲಿಂಡರ್ ಆಕಾರದಲ್ಲಿದ್ದು, ಅನೇಕ ಮ್ಯಾಂಗ್ರೋವ್ ಗಿಡಗಳಲ್ಲಿ ಇರುವಂತೆಯೇ ವಿವಿಪೇರಿ ಗುಣಲಕ್ಷಣವನ್ನು ಹೊಂದಿರುತ್ತವೆ. ವಿವಿಪೇರಿ ಎಂದರೆ ಬೀಜಗಳು ಪೋಷಕ ಮರಕ್ಕೆ ಅಂಟಿಕೊಂಡಿರುವಾಗ ಮೊಳಕೆ ಒಡೆಯುತ್ತವೆ. ಮೊಳಕೆ ಒಡೆದು ಟ್ಯಾಪ್ ಕಳಚಿದ ನಂತರ ನೆಲಕ್ಕೆ ಬಿದ್ದು ಅಲ್ಲಿ ಗಿಡಗಳಾಗಿ ಬೆಳೆಯುತ್ತವೆ.